ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ತಂಡದ ಹೆಸರು ಸ್ಮಾರ್ಟ್ ಸಹೇಲಿ. ಇದರ ಟೈಟಲ್ ಏನಂದ್ರೆ ಕೌಶಲ್ಯ ಮತ್ತು ತಂತ್ರಜ್ಞಾನದಿಂದ ಬಲಿಷ್ಠ ಮಹಿಳೆ. ನಾವು ಸರ್ವೆ ಮಾಡಕ್ ಹೋಗಿದ್ವಲ್ಲ, ಅಲ್ಲಿ ಬಹಳಷ್ಟು ಜನ ಮಹಿಳೆಯರು ನೋಡಿದ್ವಿ, ಕಲಿಲ್ಲ ಅಂತ ಮಹಿಳೆಯರು ನೋಡಿದ್ವಿ. ನಾವು ಅವ್ರು ಬೇರೆ ಮೇಲೆ ಅವಲಂಬಿತವಾಗಿದ್ರ, ಮತ್ತೆ ಅವ್ರಿಗೆ ಧೈರ್ಯನೂ ಇರಾಕಿಲ್ಲ, ಕೌಶಲ್ಯವನ್ನು ಹೊರಗು ಹಾಕತ್ತಿರ್ಕಿಲ್ಲ. ಇದ್ರ ಬಗ್ಗೆ ನಾನು ಒಂದು ಶ್ಲೋಕವನ್ನು ಹೇಳುತ್ತೇನೆ. ಯಾಕೆ ನಾರಾಯಸ್ತೆ ಪೂಜಿತೆ ರಮಣಿತೆ ತಂತ್ರ ದೇವತಾ. ಇದ್ರ ಅರ್ಥ ಏನಂದ್ರ ಎಲ್ಲಿ ಮಹಿಳೆಯರು ಇರ್ತಾರಲ್ಲ ಅಲ್ಲಿ ದೇವತೆಗಳು ಇರ್ತಾರಂತ. ನದಿಗಳಿಗೆಲ್ಲ ನಮ್ಮ ಹೆಣ್ಮಕ್ಳ ಹೆಸರ ಇಟ್ಟಾರ. ಅದಕ್ಕೂ ಈ ಸ್ಮಾರ್ಟ್ ಸಹೇಲಿ ಆ್ಯಪ್ ಇಂದ ನಮ್ಮ ಹೆಣ್ಮಕ್ಳು ಕಲಿತ ಕಾಸ ಮುಂದೆ ಹೋಗ್ಬೇಕಲ್ಲ, ನಮ್ಮ ಪ್ರಪಂಚದಾಗೆಲ್ಲ ಮಿಂಚ್ಬೇಕನ್ನೋದ ಈ ಸ್ಮಾರ್ಟ್ ಸಹೇಲಿಯ ಉದ್ದೇಶ ಆಗೈತಿ. ಇದರ ಪರಿಹಾರವನ್ನು ನನ್ನ ಸ್ನೇಹಿತೆಯಾದ ಸ್ನೇಹ ಮುಲಿಮನೆಯವಳು ಹೇಳುತ್ತಾಳೆ. ಇದಕ್ಕ ಪರಿಹಾರ ಏನಂದ್ರ, ಈಗ ಕಾಟಾಚಾರಕ್ಕೆ ಹೆಣ್ಮಕ್ಳು ಹಣ್ಣಿನ ಸಿಂಧೂರವನ್ನು ಇಟ್ಕೋದಿಲ್ಲ. ಅದಕ್ಕೊಂದು ಕಾರಣ ಐತಿ. ದೇವಿ ಭಗವತದಲ್ಲಿ ವ್ಯಾಸರು ಬರ್ತಾರಂತ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡುವಂತ ಸಂದರ್ಭದಲ್ಲಿ ಜಗನ್ಮಾತೆ ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರನ್ನು ಕೊಂದು ಅವ್ರ ರಕ್ತವನ್ನು ಹಣ್ಣಿ ಮೇಲೆ ಇಟ್ಕೋತಾರಂತ. ಅದರ ಪ್ರತೀಕವಾಗಿ ಈಗಲೂ ನಮ್ಮ ಹೆಣ್ಮಕ್ಳು ಹಣ್ಣಿ ಮೇಲೆ ಕುಂಕುಮ ಇಟ್ಕೋತಾರ. ಇದಕ್ಕೆ ಹಣ್ಣಿ ಮೇಲೆ ಕುಂಕುಮ ಇಟ್ಕೋತಾರ ಅಂದ ಮುಂದ್ವರ ಪುರುಷನ್ಗೆ ಎಚ್ಚರಿಕೆ ನೀಡಾಕ ಒಂದು ನೀ ನಮ್ಮ ತಾಯಿ ಸ್ಥಾನ ನೋಡ್ಬೇಕು, ಇಲ್ಲ ಕೆಟ್ಟ ದೃಷ್ಟಿಯನ್ನು ನೋಡ್ತಂದ್ರೆ ಚುಮ್ಮನಿಗಾದ ಗತಿ ನಿನ್ಗೂ ಬರ್ತದ ಅಂತ ನಮ್ಮ ಮಹಿಳೆಯರು ತೋರಿಸ್ಕೊಡತಾರ. ಈಗ ಹಲವಾರು ಮಹಿಳೆಯರ ಅನ್ಎಜುಕೇಟೆಡ್ ಅದಾರ. ಈ ಮಹಿಳೆಯರಿಗೋಸ್ಕರ ನಾವು ಎಡಿಟರ್ ಕಡೆ ಹೋಗಿ ಅವ್ರಿಗೆ ನಾವು ಹಿಂಗೆ ಮಹಿಳೆಯರಿಗೆ ಸಮಸ್ಯೆ ಐತೆ ಅಂತ ಹೇಳಿದಾಗ ಅವ್ರಿಗೆ ನಾವು AI ಮೂಲಕ ನಮ್ಮ ಸ್ಮಾರ್ಟ್ ಸಹೇಲಿ ಆ್ಯಪ್ ಅನ್ನು ನಾವು ಡೌನ್ಲೋಡ್ ಮಾಡಿ ಕೊಟ್ರೆ, ಅದು ಡೌನ್ಲೋಡ್ ಮಾಡಿ ಕೊಟ್ಟಿದ್ದ ನಾವು ಅದನ್ನ ಹೇಗೆ ಓಪನ್ ಮಾಡಿದ್ರೆ ಅದನ್ನ ಫಸ್ಟ್ ನಮ್ಮ ಹೆಸರು ಹಾಕ್ಬೇಕಾ, ಆಮೇಲೆ ನಮ್ಮ ನಂಬರ್ ಹಾಕಿ, ಇಮೇಲ್ ID ಹಾಕಿ, ಪಾಸ್ವರ್ಡ್ ಹಾಕಿ, ನಮ್ಮ ವಿಲೇಜ್ ಮತ್ತು ಡಿಸ್ಟಿಕ್ ಹಾಕಿ ಅಗ್ರಿ ಮಾಡಿದ್ರೆ ಸ್ಮಾರ್ಟ್ ಸಹೇಲಿ ಆ್ಯಪ್ ಓಪನ್ ಆಕೈತಿ. ಈ ಸ್ಮಾರ್ಟ್ ಸಹೇಲಿ ಆ್ಯಪಿಂದ ಮೂಲ ಉದ್ದೇಶ ಏನೈತಂದ್ರೆ ಇದು ನಮ್ಮ ಅಲಾವರ್ ತಾಲೂಕಿಗೆ ಅಷ್ಟೇ ಉಪಯೋಗ ಆಗಿದೆ. ನಮ್ಮ ಜಿಲ್ಲೆ ಮಟ್ಟಕ್ಕೆ ಮತ್ತು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಎಲ್ಲ ಕಡೆನೂ ಇದು ಉಪಯೋಗ ಆಗ್ಬೇಕು ಅನ್ನೋದನ್ನ ಸಮೃದ್ಧ ಭಾರತದ ದಿಟ್ಟ ಹೆಜ್ಜೆ ಆಗೈತಿ. ಸ್ಮಾರ್ಟ್ ಸಹೇಲಿ ಆ್ಯಪ್ ಅಲ್ಲಿ ಬರುವಂಥ ಲರ್ನ್ ಐತಲ್ಲ, ಈ ಲರ್ನ್ ಒಳಗೆ ನಾವು ಏನೇನು ಕಳಿಸ್ಕೊಡ್ತೀವಿ ಅಂತಂದ್ರೆ ಫಸ್ಟ್ ನಾವು ಅವ್ರಿಗೆ ಆಂಡ್ರಾಯ್ಡ್ ಫೋನ್ನ ಹೆಂಗೆ ಯೂಸ್ ಮಾಡೋದನ್ನು ಕಳಿಸ್ಕೊಡ್ತೀವಿ, ಮತ್ತು UPI ಪೇಮೆಂಟ್ ಹೆಂಗೆ ಮಾಡೋದನ್ನು ಕಳಿಸ್ಕೊಡ್ತೀವಿ, ಮತ್ತು ಆನ್ಲೈನ್ ಮಾರ್ಕೆಟಿಂಗ್ ಹೆಂಗೆ ಮಾಡೋದನ್ನು ಕಳಿಸ್ಕೊಡ್ತೀವಿ. ಆನ್ಲೈನ್ ಮಾರ್ಕೆಟಿಂಗ್ ಅಮೆಝಾನ್, ಮೀಶೋ, ಫ್ಲಿಪ್ಕಾರ್ಟ್ ಇಂಥ ಆ್ಯಪ್ಗಳ ಮೂಲಕ ಅವರು ತಮ್ಮ ಮಾಡೆಲ್ ಮಾಡೋದನ್ನು ಮಾರಾಟ ಮಾಡಿ ಅವ್ರು ಆರ್ಥಿಕವಾಗಿ ಬೆಳಿಬೋದು ಅಂತ ನಾವು ತೋರಿಸ್ಕೊಡ್ತೀವಿ, ಅವ್ರಿಗೆ ತಿಳಿಸಿಕೊಡ್ತೀವಿ. ಮತ್ತು ಈಗ ಇದ್ರ ವ್ಯಾಲಿಟಿ ಏನಿತ್ತಂದ್ರೆ ನಾವು ಎಷ್ಟು ಖರ್ಚು ಮಾಡಿದ್ವಿ, ಎಷ್ಟು ಉಳಿತಾಯ ಮಾಡಿದ್ವಿ, ಎಷ್ಟು ಲಾಭ ಆತನು ಸಹ ನಾವು ಈಗ ಸ್ಮಾರ್ಟ್ದಲ್ಲಿ ಆ್ಯಪ್ ಒಳಗೆ ನಾವು ತಿಳ್ಕೊಬಹುದು. ಮತ್ತೊಂದು ಜೊತೆ ಇದ್ರ ಇನ್ಫ್ಯಾಕ್ಟ್ ಏನಂತಂದ್ರೆ ಪ್ಲಸ್ ಇಲೆ ಇದು ಕೊಟ್ಟು ಮಹಿಳೆ ಒಂದು ಮಹಿಳೆ ತನ್ನ ಕೆಲಸಗಳನ್ನು ತಾನೇ ಮಾಡಬೇಕು, ಬೇರೆಯವ್ರ ಮೇಲೆ ಅವಲಂಬಿತರಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಸ್ಮಾರ್ಟ್ ಸಹೇಲಿ ಮೇನ್ ಉದ್ದೇಶ ಆಗೈತಿ. ಇದರ ವಿಷನ್ ಏನಂದ್ರೆ ನನಗೆ ವಯಸ್ಸಾಗೈತೆ ಬಿಡುವ, ಇನ್ನು ಸಾಯಂಕಾಲ ಬಂತು, ನಾ ಕಳಿಸ್ರೆ ನಾ ಬಿಟ್ರೆ ಅಂತಿರ್ತಾರಲ್ಲ, ಇಂಥ ಮಹಿಳೆಯನ್ನ ನಮ್ಮ ಕಡೆ ಅಟ್ರಾಕ್ಷನ್ ಮಾಡ್ಕೊಂಡು ಅವ್ರಿಗೆ ಸ್ಮಾರ್ಟ್ ಸಹೇಲಿ ಆ್ಯಪ್ ಬಗ್ಗೆ ಹೇಳಿ ಅವ್ರನ್ನ ಮುಂತರಾಗ್ತೇವೆ. ನಾವೆಲ್ಲರೂ ಸೇರಿ ಸಮೃದ್ಧ ಭಾರತದ ಕಡೆ ಹೆಜ್ಜೆ ಹಾಕತ್ತೇವೆ. ಧನ್ಯವಾದಗಳು.